ಜನಗರಿ ಇಂದು ಅತಿವೃಷ್ಟಿಯಿಂದ ನೆರೆ ಸಂತ್ರಸ್ತರ ಸನ್ಮಾನ ಅಧ್ಯಕ್ಷೆಯನ್ನು ವಹಿಸುವ ಸನ್ಮಾನ್ಯ ಶ್ರೀ ನೀಲಕಂಠ ದೇಸಾಯಿಗೆ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಸುಬ್ಬರೆಡ್ಡಿಯವರನ್ನು ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿ ಕುಮಾರಿ ಗಂಗಾದೇವರನ್ನು ಸ್ವಾಗತಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈಗ ಸಂತ್ರಸ್ತರನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿಯವರಾದ ಶ್ರೀಯುತ ಗಂಗಾದೇವಿಯವರು ತಮ್ಮ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನನ್ನ ನೆರೆ ಸಂಕಸ್ತರು ತಾನೊಂದು ಬಗೆದರೆ ದೈವವೊಂದು ಬಗೆದಂತೆ ಸಕಾರವಾಗಿ ಸಂಸಾರವನ್ನು ನಡೆಸುತ್ತಿದ್ದೀರಿ. ಆದರೆ ಈ ನೆರೆ ಹಾವಳಿಯಿಂದ ನಿಮ್ಮ ಜೀವನವೆಲ್ಲ ಅಕೋಲ ವಿಕೋಲವಾಗಿದೆ ಎಂದು ನನಗೆ ಗೊತ್ತಿದೆ. ನೋಡಿ, ಅಷ್ಟೇ ಅಲ್ಲ, ನಿಮಗಾಗಿ ಗಂಜಿ ಕೇಂದ್ರ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಅಷ್ಟೇ ಯಾಕೆ, ಮನೆ ಮಠವನ್ನು ಕಳೆದುಕೊಂಡವರಿಗೆ 37,000 ರೂಪಾಯಿಯನ್ನು ಸರ್ಕಾರದಿಂದ ನೇಮಿಸಿದ್ದೇವೆ. ಹಾಗೆ ನಾನು ನಿಮಗೆ ಕಳೆದುಕೊಂಡಿದ್ದೆಲ್ಲನೂ ವ್ಯವಸ್ಥೆ ಮಾಡಿಕೊಡುತ್ತೇನೆ, ಚಿಂತಿಸದಿರಿ. ಅದೇ ರೀತಿ ಗಣದೇವಿಗಳು ಮತ್ತು ನಮ್ಮಣ್ಣ ದೇಸಾಯಿಯವರು ನಿಮಗೆ ಸ್ಥಾನ ವ್ಯವಸ್ಥೆ ಮಾಡಬೇಕೆಂದು ಬೇಡಿಕೊಳ್ಳುತ್ತೇವೆ. ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇವೆ. ಜೈ ಜೈ ಕರ್ನಾಟಕ. ಈ ನಮ್ಮ ನಾಡಿನ ಗಣ್ಯರಾದ ಶ್ರೀಯುತ ಸುಬ್ಬಾರೆಡ್ಡಿಯವರು ಈ ಸಂತ್ರಸ್ತರನ್ನು ಉದ್ದೇಶಿಸಿ ಒಂದನ್ನು ಮಾತಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಸೌಂಡ್ ಸಿಸ್ಟಮ್ ಮಹಾಜನಗಳೇ, ಎಲ್ಲರಿಗೂ ನಮಸ್ಕಾರ. ರೈತನೇ ದೇಶದ ಬೆನ್ನೆಲುಬೆಂದು ಸುದ್ದಿ ಸಾರುತ್ತಿರುವಾಗ ಆ ರೈತನಿಂತ ಕಚೌರಿ ನೋಡಿ ನನಗೆ ದುಃಖವಾಗುತ್ತಿದೆ. ಕೊಟ್ಟೊಂದು ತನಗೆ ಬಚ್ಚಿಟ್ಟದ ಪರಿಗೆಯ ಮುಂದೆ ಸರ್ವಕ್ಕೂ ವಾಣಿ ನೆನಪಿಸಿಕೊಂಡು ರಾಜಕಾರಣಿಗಳು ಸುಳ್ಳು ಆಯಿತು ಬರಟೆ ಮಾತು ಕೊಟ್ಟರೆ ಹೋಯ್ತು ಮತ್ತು ಒಡೆದರೆ ಹೋಯ್ತು ಎಂಬಂತೆ ಒಂದು ಮಾತು ಕೊಡುತ್ತೇನೆ. ಮುಂದಿನ ತಿಂಗಳಲ್ಲಿ ಪ್ರತಿ ಕಾಲೋನಿ ಅಂತ ಹೆಸರಿಟ್ಟು ಎಲ್ಲರಿಗೂ ಒಂದು ಶಾಶ್ವತ ಮನೆ ಕಟ್ಟಿಸಿ ಕೊಡ್ತೇನೆ ಅಂತ ಹೇಳಿ ನನ್ನೆರಡು ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾಡ್ತೇನೆ. ಈ ಸಭೆಯ ಅಧ್ಯಕ್ಷತೆಯ ಸ್ಥಾನ ವಹಿಸಿರುವ ನೀಲಕಂಠ ದೇಸಾಯಿಯವರು ಊರಿನ ಗ್ರಾಮಸ್ಥರನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮಸ್ಕಾರ ಮಹಾಜನಗಳೇ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯ ಮೇಲೆಂಬಂತೆ ಮೇಟಿ ಹಿಡಿದ ಕೈ ದೇಶವನ್ನೇ ಆಳಬಲ್ಲದೆಂದು ಸಾಬೀತು ಮಾಡಿದ ಮಣ್ಣಿನ ಮಕ್ಕಳೇ, ಸರ್ಕಾರ ನಿಮಗೆ ತೆರೆದ ಗಂಜಿ ಕೇಂದ್ರದಲ್ಲಿ ತುತ್ತು ಅನ್ನಕ್ಕಾಗಿ ಪರದಾಡುವುದು ನೋಡಿದರೆ ನಿಜಕ್ಕೂ ನನಗೆ ಸಂಕಷ್ಟವಾಗುತ್ತದೆ. ಆದರೆ ಈ ದೇಶ ಜೀವಂತವಾಗಿರುವವರೆಗೂ ತಾವು ಹೆದರಬೇಕಿಲ್ಲ. ನಿಮಗೆ ನಾನು ಸಹಾಯ ಮಾಡುತ್ತೇನೆ. ನನ್ನ ಬಳಿ ತೆಗೆದುಕೊಂಡ ರೈತರ ಸಾಲ ಮನ್ನಾ ಮಾಡುತ್ತೇನೆ. ಪೂರ್ತಿಕವಾಗಿ ಅಕ್ಕಿ ಗೋಧಿ ಅರಿವನ್ನು ನೀಡುತ್ತೇನೆ. ರೈತ ಬಾಂಧವರು ತಮ್ಮ ಆತ್ಮಾಭಿಮಾನವನ್ನು ಬಿಟ್ಟು ಇವನ್ನೆಲ್ಲ ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತಾ ನನ್ನ ಮಾತು ಮುಗಿಸುತ್ತೇನೆ. ಜೈ ಜೈ ಕರ್ನಾಟಕ. ಮುಂದಿನ MLA ದೇಸಾಯಿ ಅವರಿಗೆ ಜಯವಾಗಲಿ, ಜಯವಾಗಲಿ ಅವರಿಗೆ. ದೇಸಾಯಿಯವರ ಸೋದರಿಯಾದ ಕುಮಾರಿ ಗಂಗಾದೇವಿಯವರು ನಮ್ಮ ಊರಿನ ಗ್ರಾಮಸ್ಥರಿಗೆ ತಮ್ಮ ಅಮೃತ ಹಸ್ತದಿಂದ ಪಂಚವಸ್ತ್ರ ಸೀರೆ ಉಪಚಾರ ನೀಡಬೇಕೆಂದು
ಅವಸರದಲ್ಲಿ ಏನೇನು ಹೆಸರು ಹೋಗಲ್ಲ ಸಾಲ ಏನು ಇದಲ್ರಿ ಶಿವ ಪೂಜೆಯಲ್ಲಿ ಕಳೆದು ಇದ್ದಂಗ ಆಗ್ತಲ್ರಿ. ನೀವು ತಿಳಿದುಕೊಂಡಾಗೆ ನಿಜವಾದ ದಾನಿಗಳಲ್ಲಿ ಇವರು ನಾಟಕ ಮಾಡುವ ಪಿಶಾಚಿಗಳು ಮನೆ ಕಟ್ಟಿಸಿಕೊಡುತ್ತೇವೆಂದು ಸುಳ್ಳು ಹೇಳಿ ಚಿಲ್ಲರ ಬಿಡುಗಡೆ ಮಾಡಿ ನಿಮ್ಮಿಂದ ಕಾರ್ಯಪತ್ರಕ್ಕೆ ಸಹಿ ಪಡೆದು ಮುಂದೆ ನಿಮ್ಮೆಲ್ಲರನ್ನು ಬಲಿಪಶ ಮಾಡುತ್ತಾರೆ. ಸಮಯ ಕೈ ಮುಗಿದು ಕೇಳಿಕೊಳ್ಳಿ, ಯಾರು ತೆಗೆದುಕೊಳ್ಳಬೇಡಿ. ಇದು ಶಾಸ್ತ್ರ ಮುಗಿಸಿ ನಾವೇನು ಬಾಂಬ್ ಹಾಕಿದಾಗ ಹಾಕಲ್ರಿ. ನೀವು ಹೋಗಪ್ಪ ನಮ್ಮೆಲ್ಲರ ಬಗ್ಗೆ ಮಳೆ ಐತಿ ಮನೆಯ ಮಠ ಕಳೆದುಕೊಂಡು ನೀರಿಗೆ ನಿಂತಮ್ಮ ಎಂಟರ ಮಕ್ಕಳಿಗೆ ಸಹಾಯ ಹಸ್ತ ನೀಡವಲ್ಲದೆ ಒಟ್ಟ ಸಾಲ ಮನ್ನಾ ಮಾಡ್ಕೊಂತ ಮಾತು ಕೊಟ್ಟ ಸತ್ಯ ಚಂದ್ರ ಇವರು. ಎಲ್ಲ ಅನ್ನಕ್ಕೆ ಕಲ್ಲಾಕಬೇಡಪ್ಪ, ನಿನಗೆ ಕೈ ಮುಗಿತೀನಿ, ಹೋಗಿಬಿಡು. ದೇಸಾಯಿ ಅವರಿಗೆ ಯಾವ ಜನ ನಿನ್ನಿಂದಿದ್ದಾರೆ ಎಂದು ಮರೆತಿದ್ದರೋ ಅದೇ ಜನ ಈಗ ನನ್ನಿಂದಿದ್ದಾರೆ. ಬಡವರ ಕಣ್ಣೊರೆಸುವ ಕಣ್ಮಣಿಗೂ ಮತ್ತು ಈ ಕೋಟ್ಯಾಧೀಶ್ವರ ಕರ ಮತ್ತು ಪಾಪ ಪುಣ್ಯ ಪುಸ್ತಕದ ಮೇಲೆ ದುನಿಯಾ ಮೇಲೆ ತಿರುವಾಗಿನ ಮಗನೇ ಜನನಾಗಿನಾದ್ರೆ ಸಾಲರು. ಜನರ ಕಷ್ಟ ನಷ್ಟ ಹಂಚಿಕೊಳ್ಳಬೇಕಂದ್ರೆ ಕೈ ತುಂಬಾ ಕ್ಯಾಸ್ತಿ ಅಂದಾಗ ಅದು ನಿನ್ನಲ್ಲ. ಅಂದಾಗ ನಾನು ಲಕ್ಷ್ಮೀ ಪತ್ರ ದೈವಂತ ಬಂದವರಿಗೆ ದಯ ತೋರದ ಕರಣ ಮೂರ್ತಿ ನಾನು. ಪದಾಧಿಕಾರಿ ಶ್ರೀಕಾಂತ್, ಕ್ಯಾಶ್ ಇದ್ದರೆ ದೇಶ ಆಳಕ್ಕೆ ಆಗುತ್ತೆ ಅನ್ನೋದು ಈಗಲಾದ್ರೂ ತಿಳಿಸಲು ನಾವು ಹಗಲಿನಲ್ಲಿ ಜನಕೋಸ್ಕರ ದುಡಿಯುವ ನಾಯಕರು. ಆಗಿಸಿಕೊಂಡ ಮಾತ್ರಕ್ಕೆ ಗೆದ್ದ ಬಂದ ಹೆಮ್ಮೆಯಿಂದ ಮೆರೆಯಬೇಡರು ಮಕ್ಕಳ.
ರಾಜಕೀಯದಲ್ಲಿ ನನ್ನ ತಲೆಗೂದಲ ಬೆಳಗಾಗಿರುವಾಗ ನಿನ್ನಿಂದ ಪಾಠ ಹೇಳಿಸಿಕೊಳ್ಳೋ ಅಗತ್ಯ ನನಗಿಲ್ಲ. ಹೊರಪಟ್ಟರೆ ಹಣವು ಬಾಯ್ಬಿಡೋ ಈ ಕಾಲದಲ್ಲಿ ನಿನ್ನಂತ 100 ಡಿಗ್ರಿ ಕೊಂಡುಕೊಳ್ಳೋ ಕೆಪಾಸಿಟಿ ದೇಶ ಆಗಿದೆ. ಶ್ರೀಕಾಂತ, ಈ ಮಂದಿ ಪವರ್ ಮುಂದೆ ನಿನ್ನ ಡಿಗ್ರಿ ಪವರ್ ಏನು ಮಾಡಲು ಸಾಧ್ಯವಿಲ್ಲ. ಸುಮ್ಮನೆ ಮಾರಕ್ಕೆ ಹೋಗಿಲ್ಲ. ಆದರೆ ದೇವರಿಗೆ ಬಿಟ್ಟು ಅರಿಕೆ ಕುಡಿಯುವಂತಾದಿತ್ತು ಎಚ್ಚರ. ಬೇಡಕ್ಕಮ್ಮ, ನನ್ನ ಮಾತು ಕೇಳಿ ಸುಮ್ಮನೆ ಮಾಡ್ಕೊಡು. ನಮ್ಮ ದೇಶ ಅಂದ್ರೆ ಈ ಊರಿಗೆ ನಿನಗೆ ಸರ್ಕಾರ ಇದ್ದಂಗೆ ಕಾರ್ ಕೇಳಿದ್ರೆ ಜಗಳ ಮಾಡಬೇಡ, ಸುಮ್ಮನೆ ಹೋಗ್ಬೇಡ. ಅಂದ್ರೆ ನಿನ್ನ ಮಾತಿನ ಅರ್ಥ ದೊಡ್ಡದ್ದು ಏನ್ ಮಾಡೋದು ಕಷ್ಟ ಐತೆ ಈಗಿನ ಕಾಲದಾಗ. ನಮ್ಮ ಈ ಸುತ್ತ ಮುತ್ತ ಹಳ್ಳಿಗೆ ಮಿನಿ ಸರ್ಕಾರ ಇದ್ದಂಗೆ ಹೋಗ್ತಮ್ಮ. ಸರ್ಕಾರದಿಂದ ಬಡವ ರಾಷ್ಟ್ರೀಯದ ಬಗೆಕಾಯಿಸಿ ನಮ್ಮಂತವರ ಬಂದರೆ ಸತ್ಯ ಅಂತಹ ಪ್ರಸಂಗ ಬಂದರೆ ನಿಮ್ಮವಷ್ಟೇ ಅರಿತು ಸ್ವಾಮಿ, ಏನಿದು ನಿಮ್ಮ ಕೈಯಲ್ಲಿ ರಕ್ತ ಬರ್ತಿದೆ? ಏನಾಯ್ತು ಸ್ವಾಮಿ? ತುಂಬ ನೋವಾಗ್ತಿದ್ಯಾ? ಯಾವ ಮಾಡು ಬಿಡಿ ಪಾರ್ವತಿ, ಇದರಲ್ಲಿ ಊಟ ಮಾಡೋಣ ನಡೆ. ಸ್ವಾಮಿ, ನಿಮ್ಮ ಈ ಸ್ಥಿತಿನ ನನ್ನಿಂದ ನೋಡಕ್ಕಾಗ್ತಿಲ್ಲ. ಅದಕ್ಕೆ ಪಾರ್ವತಿ ಇದೇನು? ನೋಡಿ, ಇದಕ್ಕೂ ಮುಂಚೆ 16 ಜನಕ್ಕೆ ಕೂಲಿ ಕೊಟ್ಟು ವ್ಯವಸಾಯ ಮಾಡುತ್ತಿದ್ರಿ. ಈಗ ನೀವು ಇನ್ನೊಬ್ರು ಮನೆಯಲ್ಲಿ ಈ ರೀತಿ ದುಡಿತಾ ಇರೋದು ನನ್ನ ಕಣ್ಣಿಂದ ನೋಡಕ್ಕಾಗ್ತಿಲ್ಲ ಸ್ವಾಮಿ.